ಹೇಗಿದ್ದೀರಾ? ನಾನು ಶ್ವೇತಾ, ಜಪಾನಿಂದ. ಜಪಾನಲ್ಲಿ ಇವಾಗ ಚಳಿಗಾಲ ಮುಗಿದು ಇದು ವಸಂತ ಕಾಲ ಶುರುವಾಗ್ತಾ ಇದೆ. ಹಾಗಾಗಿ ಬಿಸಿಲು ಬರ್ತಾ ಇರೋದ್ರಿಂದ ಒಂದಿಷ್ಟು ಗಿಡಗಳು ಹಚ್ಚೋಣ ಅಂತ ಇವತ್ತು ಕೂತಿದ್ದೀನಿ. ರಾತ್ರಿನೇ ಒಂದಿಷ್ಟು ಮೆಂತ್ಯನ ನೆನೆಸಿದ್ದೆ, ಇವತ್ತು ಮೆಂತ್ಯ ಹಾಕ್ತಾ ಇದ್ದೀನಿ. ಈ ರೌಂಡ್ ಪಾಟಲ್ ಚೆನ್ನಾಗಿರುತ್ತೆ ಅಂತ ತಗೊಂಡಿದೀನಿ. ಮಣ್ಣೆಲ್ಲ ರೆಡಿ ಆಗಿದೆ, ಈಗ ಹಾಕ್ಬೇಕು. ಇಲ್ಲೇನಂದ್ರೆ ಚಳಿಗಾಲದಲ್ಲಿ ಯಾವ್ದು ಗಿಡಗಳೇ ಇರೋದಿಲ್ಲ, ಪೂರ್ತಿ ಎಲೆಗಳೆಲ್ಲ ಉದುರೋಗ್ಬಿಡುತ್ತೆ. ಮತ್ತೆ ನಾವು ಬಾಲ್ಕನಿಗೆ ಹೋಗ್ಬಿಟ್ಟು ಗಿಡಕ್ಕೆ ನೀರ್ ಹಾಕೋದನ್ನು ಕಷ್ಟ. ಹಂಗಾಗಿ ಚಳಿಗಾಲ ಮುಗಿದ್ಮೇಲೆ ಎಲ್ಲ ಗಿಡಗಳನ್ನು ಹಚ್ಕೊಳ್ಳೋದು. ಹೋದ್ವಾರ ಒಂದಿಷ್ಟು ಸಬ್ಬಸ್ಗೆ ಹಾಕಿದ್ದೆ, ಇನ್ನೇನು ಸ್ವಲ್ಪ ಬಿಸಿಲು ಬರ್ತಿದೆಯಲ್ಲ ನಿಧಾನಕ್ಕೆ ಬರ್ಲಿ ಅಂತ ಹೇಳಿ. ಇವತ್ತು ಮೆಂತ್ಯ ನೆನೆಸಿದೀನಿ ರಾತ್ರಿ. ಮೆಂತ್ಯನ ನೆನ್ಸಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ, ಹಾಗಾಗಿ ಅದನ್ನ ಟ್ರೈ ಮಾಡ್ತಾ ಇದೀನಿ. ಪ್ರತಿ ವರ್ಷನೂ ಈ ಸೀಸನ್ ಅಲ್ಲಿ ಒಂದಿಷ್ಟು ಮೆಂತ್ಯ ಸೊಪ್ಪು ಬಂದಿರುತ್ತೆ ನಮ್ಮನೇಲಿ. ಇಲ್ಲಿ ಮೆಂತ್ಯ ಸೊಪ್ಪು ಸಿಗೋದೇ ಕಷ್ಟ, ಹಂಗಾಗಿ ನಾನೇ ಹಚ್ಕೋತೀನಿ. ಮೆಂತ್ಯ, ಸಬ್ಬಸ್ಗೆ ಮತ್ತೆ ಕೊತ್ತಂಬರಿ ಸೊಪ್ಪು ಸುಮಾರು ಸರಿ ಟ್ರೈ ಮಾಡಿದೀನಿ. ಇಲ್ಲಿ ಮಣ್ಣಿಗೆ ಯಾಕೋ ಬರ್ತಾ ಇಲ್ಲ. ಮಾರ್ಚ್ ತಿಂಗಳು ಶುರುವಾಯ್ತು ಅಂದ್ರೆ ಇಲ್ಲಿ ಎಲ್ಲಾ ತರ ಹೂಗಳು ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಒಂದೊಂದು ತಿಂಗಳಿಗೆ ಒಂದೊಂದು ಹೂವು ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆ ವಿಡಿಯೋಗಳಲ್ಲೆಲ್ಲ ತೋರಿಸ್ತೀನಿ. ಮೆಂತ್ಯ ಹಾಕಿದ್ದಂತೂ ಆಯ್ತು, ಎಷ್ಟು ದಿನಕ್ಕೆ ಬರುತ್ತೆ ಅಂತ ನೋಡ್ಬೇಕು. ತುಂಬ ಬೇಗ ಬರೋ ಸೊಪ್ಪು ಅಂದರೆ ಮೆಂತ್ಯನೇ. ಚೆನ್ನಾಗಿ ಬಿಸಿಲಿತ್ತು ಅಂದರೆ 1 ವಾರಕ್ಕೆಲ್ಲ ಬಂದುಬಿಡುತ್ತೆ. ಕೆಲವೊಂದು ಸಲ ಅಂಗಡಿಯಿಂದ ಸೊಪ್ಪು ತಂದಾಗ ಎಲ್ಲಿ ಕೆಮಿಕಲ್ ಹಾಕಿರ್ತಾರೋ ಅಂತ ಅನಿಸ್ತಿರುತ್ತೆ. ನಾವೇ ನಮ್ಮ ಮನೆಯಲ್ಲಿ ಎಷ್ಟಾಗುತ್ತೆ ಅಷ್ಟು ಬೆಳ್ಕೊಂಡಾಗ ತುಂಬ ಖುಷಿಯಿಂದ ಬಳಸ್ಬೋದು. ನಿಮಗೂ ಯಾವಾಗಾದರೂ ಟೈಮ್ ಸಿಕ್ಕಾಗ ಮೆಂತ್ಯ ಸೊಪ್ಪನ್ನ ಮನೆಯಲ್ಲೇ ಬೆಳ್ಕೊಳ್ಳಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ ಸಿಗೋಣ.